हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोऽभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सस्यहस्तप्रवचनासक्तान् वेदविराज्यान् गुरून् भजे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुप्रियाः तान् नमस्ते गुरुं मम। हरिः ओम्। ಶ್ರೀಶಾಪಾಹಿ. ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದರಲ್ಲಿ 81ನೇ ಗದ್ಯ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದನ್ನು ನಾವು ಚಿಂತಿಸುತ್ತಿದ್ದೆವು. ಅದರ ಮುಂದುವರೆದ ಭಾಗ. ಪುರಾಣ ಪುರುಷೋತ್ತಮ ಎಂದಾಗ ಪುರಾಣಗಳು ಯಾವುದು, ಪುರುಷೋತ್ತಮ ಯಾರು ಎಂಬತಕ್ಕಂಥದ್ದನ್ನು ನಾವು ಪ್ರಶ್ನೆ ಹಾಕಿಕೊಂಡಾಗ ಮಾನಾದೀನಂ ಮೇಯ ಸಿದ್ಧಿ. ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಲಿಕ್ಕೋಸ್ಕರವಾಗಿ ನಾವು ಏನು ಮಾಡಬೇಕು? ಪ್ರಮಾಣವನ್ನು ಅನುಸರಿಸಬೇಕು. ನಾವು ನಮಗೆ ತಿಳಿಯದ ಒಬ್ಬ ವ್ಯಕ್ತಿಯನ್ನು ಹುಡುಕಿಕೊಂಡು ಹೋಗಲು ಮೊಟ್ಟ ಮೊದಲು ಅವನ ವಿಳಾಸವನ್ನು ತಿಳಿದುಕೊಳ್ಳುತ್ತೇವೆ, ಅವನ ಭಾವಚಿತ್ರವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅವನ ಇಷ್ಟಾನಿಷ್ಟಗಳನ್ನು ಕೇಳಿಕೊಳ್ಳುತ್ತೇವೆ. ನಂತರ ಅವನಿಂದ ನಮಗೇನು ಪ್ರಯೋಜನವಿದೆ ಎಂಬತಕ್ಕಂಥದ್ದನ್ನು ನೋಡುತ್ತೇವೆ. ಇದೇ ಅನುಬಂಧ ಚತುಷ್ಟಯ ಇದೆ ಹೆಸರು. ಹಾಗೆ ಭಗವಂತನನ್ನು ಎಲ್ಲರೂ ಅಪೇಕ್ಷಿಸುವ ವ್ಯಕ್ತಿ. ಆದ್ದರಿಂದ ಭಗವಂತನ ಪರಿಚಯ ಮಾಡಲೋಸ್ಕರವಾಗಿ ಇರತಕ್ಕಂಥದ್ದು ಯಾವುದು ಅಂದರೆ ಪುರಾಣಗಳು. ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದರಿಂದ, ಪುರಾಣ ಪುರುಷೋತ್ತಮ ಅಂದರೆ ಬಹಳ ಅತಿ ಹಿಂದಿನ ಕಾಲದಿಂದಲೂ ಉತ್ತಮನಾದ ಪುರುಷ ಭಗವಂತ ಎಂಬತಕ್ಕಂಥದ್ದನ್ನು ಸೂಚಿಸಿದ್ದಾರೆ. ಎಲ್ಲ ಪುರುಷರು, ಕ್ಷರ ಪುರುಷರು, ಅಕ್ಷರ ಪುರುಷರು ನಿಯಮೇನ ಯಾರ ಅಧೀನದಲ್ಲಿದ್ದಾರೆ? ಮಹಾಪುರುಷನ ಅಧೀನದಲ್ಲಿದ್ದಾರೆ. ಪುರಾಣ ಪುರುಷೋತ್ತಮ ಅವನ ಅಧೀನದಲ್ಲಿರುವುದರಿಂದ ನಮಗೆ ಬೇಕಾದ ಇಷ್ಟ ಮತ್ತು ಬೇಡವಾದ ಅನಿಷ್ಟ ನಿವಾರಣೆಗೆ ಪುರುಷೋತ್ತಮನನ್ನೇ ನಾವು ಸಂದರ್ಶಿಸಬೇಕು. ಅವನ ಆಜ್ಞೆಯನ್ನು ಪರಿಪಾಲಿಸಬೇಕು. ಅವನ ಸಂತೋಷವನ್ನು ನಾವು ಪಡೆದುಕೊಳ್ಳಬೇಕು. ಇದಕ್ಕಾಗಿ ರಚಿತವಾಗಿದ್ದಂಥದ್ದು ಯಾವುದು ಅಂದರೆ ಮಾನ ಅಂದರೆ ಪ್ರಮಾಣಗಳು ಯಾವುದು ಅಂದರೆ ಪುರಾಣಗಳು. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬ ಸಾಂಕೇತಿಕವಾಗಿಯೂ ಹೌದು, ಯೌಗಿಕವಾಗಿಯೂ ಹೌದು, ಲಿಂಗಾತ್ಮಕವಾಗಿಯೂ ಹೌದು ಭಗವಂತನನ್ನು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ ಇದೇ ಶ್ರೀ ಪುರಂದರದಾಸರು. ಆದ್ದರಿಂದ ನಾವು ಭಗವಂತನನ್ನು ತಿಳಿಯುವ ಮೊದಲು ಅತಿ ಸೂಕ್ಷ್ಮವಾಗಿ ಪುರಾಣಗಳ ಚಿಂತನೆಯನ್ನು ನಾವು ಮಾಡಿಕೊಳ್ಳಬೇಕಾಗಿದೆ. ಪುರಾಣದ ಶಬ್ದ ಹೇಳುವುದೇ ಪುರಾತನವಾದದ್ದು ಪುರಾಣ. ಪುರಾತನ ಅಂದರೆ ಏನರ್ಥ ಅಂದರೆ, ನಾವು ಯಾರಿಗಾದರೂ ನಾಳೆ ಬಾ ಅಂತ ಹೇಳಿ ಬರೆದು ಕೊಟ್ಟರೆ ಆ ನಾಳೆ ಎಂಬುದು ಭವಿಷ್ಯತ್ ಕಾಲದಲ್ಲಿ ಬರುವುದೇ ಇಲ್ಲ. ಏಕೆಂದರೆ ಪ್ರತಿದಿನವೂ ನಾಳೆ ಎಂಬತಕ್ಕಂಥದ್ದನ್ನೇ ನಾವು ನೋಡ್ತಾ ಇದ್ದಾಗ ಬರಬೇಡ ಎಂದೇ ಅರ್ಥ ಹೊರತು
ಬಾ ಎಂದು ಅರ್ಥವಲ್ಲ. ಅಂದರೆ ಅದಕ್ಕೆ ಭವಿಷ್ಯತ್ ಅಂದರೆ ಅನಿರ್ದಿಷ್ಟವಾದ ಭವಿಷ್ಯತ್ ಅಂತ ಹೆಸರು. ಹಾಗೆ ಪುರಾತನ ಅಂದರೆ ಒಂದು ಆದಿ ಎಂಬತಕ್ಕಂಥದ್ದೇ ಇಲ್ಲದೇ ಇರತಕ್ಕಂಥದ್ದು ಆತನ ಅಂದರೆ ಹಿಂದೆ ಇದ್ದಿದ್ದು, ಹಿಂದೆ ಇದೆ, ಇಲ್ಲ ಎಂಬತಕ್ಕಂಥದ್ದು ಇಲ್ಲ. ಅಂದರೆ ಅನಾದಿ ಎಂದರ್ಥ. ಪುರಾಣಗಳು ಅನಾದಿ. ಯಾಕೆ? ಭಗವಂತ ಅನಾದಿ. ಭಗವಂತನ ತಿಳಿಸಿರ್ತಕ್ಕಂಥ ಪುರಾಣಗಳು ಅನಾದಿ. ಭಗವಂತನನ್ನೇ ಪುರಾಣ ಪುರುಷಗಳೆಂದು ಶಾಸ್ತ್ರಗಳು ಸಾರುತ್ತಾ ಇದೆ. ಭಗವಂತನ ಅವತಾರಿಯಾದ ಸರ್ವಜ್ಞತಮರಾದ ಶ್ರೀ ವೇದವ್ಯಾಸದೇವರು ಎಲ್ಲ ಪುರಾಣಗಳನ್ನು ರಚಿಸಿಕೊಟ್ಟಿದ್ದಾರೆ. ಇವು ಶ್ರುತಿ ಸ್ಮೃತಿಗಳ ಮತ್ತೊಂದು ಮುಖವಾಗಿ ಕಥಾರೂಪವಾಗಿ ತತ್ವಗಳನ್ನು ನಿರೂಪಿಸುವುದಾಗಿದೆ. ಹುಟ್ಟಿ ಬಂದ ಜೀವರಾಶಿ ಸಂಸಾರದ ಮುಕ್ತರಾಗಲು ಅತ್ಯುತ್ತಮ ಸೇತುವೆಯಾಗಿದೆ ಎಂದು ಭಾರತದಲ್ಲಿ ತಿಳಿಸಿದ್ದಾರೆ. ನಮಗೆ ಮಾನಾಧೀನಮೇಯ ಸಿದ್ಧಿಹಿ ಎಂಬತಕ್ಕಂಥ ಶಾಸ್ತ್ರವಾಕ್ಯ ಯಾರು ಹೇಳಬೇಕು? ಭಗವಂತನೇ ತಿಳಿಸಬೇಕು. ನಾವು ಎಲ್ಲದಕ್ಕೂ ಭಗವಂತನೇ ಆಧಾರ. ಭಗವಂತನನ್ನೇ ನಿರ್ದಿಷ್ಟ ಮಾಡಿಕೊಂಡೇ ನಾವು ಹೋಗಬೇಕು. ಏಕೆಂದರೆ ಇನ್ಯಾರೂ ನಿಚ್ಚರಲ್ಲ, ಸಾರಭೂತರಾದರೂ ಅಲ್ಲ. ಆದ್ದರಿಂದ ವೇದವ್ಯಾಸ ರೂಪದಿಂದ ಭಗವಂತನೇ ಬಂದು ಏನು ಮಾಡಿದ್ದಾನೆ? ಪುರಾಣ ರಚನೆ ಮಾಡಿಕೊಟ್ಟಿದ್ದಾನೆ ಮತ್ತು ಭಗವಂತನೇ ಪುರಾಣವನ್ನು ತೋರಿಸಿದ್ದಾನೆ. ಹಾಗೆ ರಚನೆ ಮಾಡಿಕೊಟ್ಟಿದ್ದಾನೆ ಅಂತ ಹೇಳಿದ್ರಿಂದ ಅದಕ್ಕೆ ಆದಿ ಆಯ್ತಲ್ಲ. ಅಂದರೆ ಯಾವತ್ತು ಕೊಟ್ಟಿದ್ದಾನೆ ಅಂತ ಯಾರಿಗೆ ಗೊತ್ತು? ಅನಾದಿ ಕಾಲದಲ್ಲಿ ಮಾಡಿದ್ದಾನೆ. ಅನಾದಿ ಅಂದರೆ ಯಾವುದು? ಭಗವಂತನೇ ಹೆಸರು. ಆದ್ದರಿಂದ ಭಗವಂತನೇ ತನ್ನ ವಿಳಾಸವನ್ನು, ತನ್ನ ಮಾಹಿತಿಯನ್ನು, ತನ್ನ ದಿಕ್ಕನ್ನು ತೋರಿಸಿಕೊಡ್ತಕ್ಕಂಥ ಪ್ರಮಾಣ ಗ್ರಂಥಗಳು ಅದೇ ಪುರಾಣಗಳು. ಯಾರು ಪುರಾಣವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ಅವರಿಗೆ ಭಗವಂತನನ್ನು ಕಾಣುವ ಒಂದು ಮಾರ್ಗ ಸಿಕ್ಕಿದಂತೆ ಆಗತ್ತೆ. ಆದ್ದರಿಂದ ಪುರಾಣಗಳ ಪರಿಚಯ ಅತ್ಯವಶ್ಯಕವಾಗಿದೆ. ಧರ್ಮಶಾಸ್ತ್ರಮಿದಂ ಪುಣ್ಯಂ, ಅರ್ಥಶಾಸ್ತ್ರಮಿದಂ ಪರಂ, ಮೋಕ್ಷಶಾಸ್ತ್ರಮಿದಂ ಪ್ರೋಕ್ತಂ ವೇದವ್ಯಾಸೇನ ಬುದ್ಧಿನ. ಅಂದರೆ ಪುರುಷಾರ್ಥಪ್ರದವಾದದ್ದು ಇತಿಹಾಸ ಪುರಾಣಗಳು ಪರಂಪರೆಯ ಮೋಕ್ಷ ಪ್ರಾಪಕ ಸಾಧನಗಳಾಗಿದೆ ಅಂತ ಹೇಳಿ ಮಹಾಭಾರತದಲ್ಲಿ ಶ್ರೀ ವೇದವ್ಯಾಸರೇ ತೋರಿಸಿದ್ದಾರೆ. ಆದ್ದರಿಂದ ನಾವು ಇದನ್ನು ಮುಖ್ಯವಾಗಿ ಇಟ್ಟುಕೊಂಡು ನಾವೇನು ಮಾಡಬೇಕು? ಧರ್ಮಶಾಸ್ತ್ರವೆನಿಸಿದ ನಮ್ಮ ಪುರುಷಾರ್ಥಪ್ರದಾಯಕವಾದ ಮೋಕ್ಷಶಾಸ್ತ್ರದ ಪುರಾಣವನ್ನು ನಾವು ಅಭ್ಯಾಸ ಮಾಡಬೇಕು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್. ಅಂದರೆ ಈ ಪುರಾಣಗಳು ವೇದವನ್ನ ಅರ್ಥವನ್ನು ತಿಳಿಯಲು, ಅಂದರೆ ಆಂತರ್ಯವನ್ನು ಗ್ರಹಿಸಲು ವಿಶೇಷವಾಗಿ ಉಪಯುಕ್ತವಾಗಿದೆ. ಕಥಾನಕಗಳಂತಹ ಉದಾಹರಣೆಗಳಿಂದ ಮರ್ಮವನ್ನು ತಿಳಿದುಕೊಳ್ಳಲು, ಯುಗ ಯುಗಗಳಿಂದ ಸಾಗಿ ಬಂದ ಚರಿತ್ರೆಗಳನ್ನು ತಿಳಿಯಲು, ಭಗವಂತನ ಮತ್ತು ಭಗವದ್ಭಕ್ತರ ಮಹಿಮೆಗಳ ಪರಿಚಯಕ್ಕೆ ಬಹಳ ಉಪಕಾರಿಯಾಗಿದೆ. ತ್ರಿಕಾಲದ ಇತಿಗತಿಗಳ ಅರಿವು ಈ ಪುರಾಣಗಳ ಜನ್ಯ ಮಾತ್ರ ಸಾಧ್ಯವಾಗುತ್ತದೆ. ಈ ಪುರಾಣಗಳು ನಿತ್ಯಾನಿತ್ಯ ವಸ್ತುಗಳಾಗಿದೆ ಎಂದು ಶ್ರೀಮದಾನಂದ ತೀರ್ಥರು ತತ್ವಸಂಖ್ಯಾನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಪುರಾಣವು ಅರ್ಥತಃ ನಿತ್ಯ, ಶಬ್ದತಃ ಅನಿತ್ಯ ಎಂಬುದು ಶಾಸ್ತ್ರೀಯ ವಿಷಯ. ಪುರಾಣ ಲಕ್ಷಣ ಏನು ಎಂದು ಕೇಳಿದಾಗ ಅದು ಲಕ್ಷಣವನ್ನು 5 ಮತ್ತು 10 ರೀತಿಯಾಗಿ ಹೇಳ್ತಾರೆ. ಒಂದು ಯಾವುದು ಅಂದರೆ 5 ಲಕ್ಷಣ ಯಾವುದು ಅಂದರೆ ಸರ್ಗಶ್ಚ, ಪ್ರತಿಸರ್ಗಶ್ಚ, ವಂಶೋ ಮನ್ವಂತರಾಣಿ ಚ, ವಂಶಾನುಚರಿತಂ ಚೈವ, ಪುರಾಣಂ ಪಂಚಲಕ್ಷಣಂ ಎಂದು ಹೇಳಿ ವಿಷ್ಣು ಪುರಾಣದಲ್ಲಿ ಶ್ರೀ ವೇದವ್ಯಾಸರೇ ತಿಳಿಸಿಕೊಟ್ಟಿದ್ದಾರೆ. ಸರ್ಗ ಅಂದರೆ ಸೃಷ್ಟಿ, ಪ್ರತಿಸರ್ಗ ಅಂದರೆ ಪ್ರತಿಸೃಷ್ಟಿ, ವಂಶ ಅಂದರೆ ಸೂರ್ಯಚಂದ್ರಾದ ವಂಶಗಳು, ಮನ್ವಂತರ ಅಂದರೆ ಸ್ವಯಂಭುವಾದ ವಂಶಚರಿತ ಪುರಾಣಗಳು. ಈ 5 ಲಕ್ಷಣವನ್ನು ಕೂಡಿದ್ದಾಗಿದೆ ಎಂದರ್ಥ. ಯಾವುದಿದು 5 ಸೇರಿ ಹೇಳುತ್ತೆ ಅದಕ್ಕೆ ಪುರಾಣ ಹೆಸರು. ಪುರಾಣಗಳ 10 ಲಕ್ಷಣ ಯಾವುದು ಅಂದರೆ
ಸರ್ಗ ವಿಸರ್ಗ ವೃತ್ತಿ ರಕ್ಷಾ ಅಂತರ ವಂಶ ವಂಶಾನುಚರಿತ ಸಂಸ್ಥ್ಯ ಹೇತು ಅಪಾಶ್ರಯ ಅಂದರೆ ಈ ಲಕ್ಷಣವುಳ್ಳ 18 ಪುರಾಣಗಳನ್ನು 18 ಉಪಪುರಾಣಗಳನ್ನು ಮಹಾವಿಷ್ಣು ಅವತಾರವಾದ ವೇದವ್ಯಾಸರೇ ಸಾತ್ವಿಕರ ಮೇಲಿನ ಕರುಣೆಯಿಂದ ರಚಿಸಿಕೊಟ್ಟಿದ್ದಾರೆ. ಈ 18 ಪುರಾಣಗಳ ನಾಮಗಳನ್ನು ಸಂಕ್ಷೇಪವಾಗಿ ಸಂಗ್ರಹಿಸುವ ಶ್ಲೋಕ ಹೀಗಿದೆ. ಈ 18 ಪುರಾಣಗಳು ಪ್ರತಿದಿನ ಬೆಳಿಗ್ಗೆ ನಾವು ಹೇಳ್ಕೊಳ್ಬೇಕು. ಯಾಕೆ? ಇದು ಭಗವಂತನನ್ನು ತೋರಿಸಿಕೊಡ್ತಕ್ಕಂಥ ಮ್ಯಾಪ್. ನಾವು ಮ್ಯಾಪನ್ನು ನೋಡಿಕೊಂಡು ನಮ್ಮ ಕಾಲಸೂಚಿಯಂತೆ ದೇಶವನ್ನು ಸೂಚಿಸಿಕೊಂಡು ಹೋಗುತ್ತೀವಲ್ಲ, ಹಾಗೆ ಭಗವಂತನನ್ನು ಕಾಣುವ ಮ್ಯಾಪ್ ಯಾವುದು ಅಂದರೆ ಪುರಾಣಗಳು. ಏಕೆಂದರೆ ಇದು ವೇದದ ವ್ಯಾಖ್ಯಾನ ರೂಪವಾಗಿದೆ. ಆದ್ದರಿಂದ ಪುರಾಣಗಳು ಯಾವುದು ಅಂತ ತಿಳಿದುಕೊಳ್ಳೋದಕ್ಕೆ ಒಂದು ಶ್ಲೋಕವನ್ನು ಪುರಾಣದಲ್ಲಿ ಹೇಳಿಕೊಟ್ಟಿದ್ದಾರೆ. ಏನದು? ಮದ್ವಯಂ ಭದ್ವಯಂ ಚೈವ ಬೃಹತ್ರಯಂ ವಾ ಚತುಷ್ಟಯಂ ಅನಾಪಲಿಂಗ ಪೂಸ್ತಾನಿ ಪುರಾಣಾನಿ ಪೃಥಕ್. ಮದ್ವಯಂ ಮಾ ಎಂಬತಕ್ಕಂಥದ್ದು 2, ಬದ್ವಯಂ ಭಾ ಎಂಬುದಂತಾದ 2, ಶೈವ ಭ್ರಾತ್ರಯಂ ಭ್ರಾ ಎಂಬತಕ್ಕಂಥದ್ದು 3, ವಾ ಚತುಷ್ಟಯಂ ವಾ ಎಂಬತಕ್ಕಂಥದ್ದು 4. ನಂತರ ಆ ನಾ ಹಾ ಲಿಂಗ ಕೂ ತಾನಿ ಪುರಾಣಾನಿ ಪೃಥಕ್. ಈ ರೀತಿಯಲ್ಲಿ ಅಕ್ಷರದಿಂದ ಇರ್ತಕ್ಕಂಥದ್ದು ಒಂದೊಂದು. ಇದರ ಅರ್ಥ 18 ಪುರಾಣಗಳು ಈ ರೀತಿಯಲ್ಲಿ ತಿಳಿದುಕೊಂಡಾಗ ನಿಮಗೆ 18 ಪುರಾಣಗಳ ಹೆಸರು ಬಹಳ ಸೂಕ್ಷ್ಮವಾಗಿ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ ಎಂದರ್ಥ. ವೇದವ್ಯಾಸರ ಹಾರ್ದವನ್ನು ಅರಿತು ಶ್ರೀಮದಾನಂದ ತೀರ್ಥರು ಭಗವತ್ಪಾದರು ಈ ಪುರಾಣಗಳನ್ನು ಸಾತ್ವಿಕ ರಾಜಸ ತಾಮಸ ಎಂಬುದಾಗಿ ಪುರಾಣ ತ್ರೈವಿಧ್ಯವನ್ನು ಪ್ರತಿಪಾದಿಸಿದರು. ವಸ್ತುಸ್ಥಿತಿಯಲ್ಲಿ ಎಲ್ಲವೂ ವೇದವ್ಯಾಸ ರಚನೆಯಾದ್ದರಿಂದ ವೇದವ್ಯಾಸರೇ ಎಲ್ಲರಿಗೂ ತಂದೆಯಾದ್ದರಿಂದ ತಾಮಸ ಜೀವರಿಗೂ ತಂದೆ, ರಾಜಸ ಜೀವರಿಗೂ ತಂದೆ ಮತ್ತು ಸಾತ್ವಿಕ ಜೀವರಿಗೂ ತಂದೆ. ಆದ್ದರಿಂದ 3 ಜನ ಮಕ್ಕಳಿಗೆ ನೋಡಿಕೊಳ್ಳುವ ಭಾರ ಯಾರದು? ತಂದೆಯರು. ಆದ್ದರಿಂದ ಪುರಾಣ ರಚನೆಯಲ್ಲೂ ಸಹ 3 ವಿಧ ಜೀವರಿಗೆ ಅನುಕೂಲವಾಗುವಂತೆ ಅವರವರಿಗೆ ಇಷ್ಟವಾಗುವಂತೆ ರಚಿಸಿಕೊಟ್ಟಿದ್ದಾರೆ ಅಂತ ಅರ್ಥ. ಸಾತ್ವಿಕ ಪುರಾಣಗಳು ಯಾವುದು ಅಂದರೆ ವೈಷ್ಣವಂ ನಾರದೀಯಂ ಚ ತಥಾ ಭಾಗವತಂ ಶುಭಂ ಗಾರುಡಂ ಚ ತಥಾ ಪಾದ್ಮಂ ವರಾಹಂ ಶುಭದರ್ಶನೇ ಷಡೇತಾನಿ ಪುರಾಣಾನಿ ಸಾತ್ವಿಕಾನಿ ಮತಾನಿ ವೈಹಿ. ವಿಷ್ಣು ಪುರಾಣ 23,000 ಶ್ಲೋಕದಿಂದ, ಶ್ರೀಮದ್ ಭಾಗವತ ಪುರಾಣ 18,000 ಶ್ಲೋಕದಿಂದ, ಪದ್ಮ ಪುರಾಣ 55,000 ಶ್ಲೋಕದಿಂದ, ನಾರದೀಯ ಪುರಾಣ 25,000 ಶ್ಲೋಕದಿಂದ, ಗರುಡ ಪುರಾಣ 19,000 ಶ್ಲೋಕದಿಂದ, ವರಾಹ ಪುರಾಣ 24,000 ಶ್ಲೋಕದಿಂದ ಕೂಡಿದ 6 ಪುರಾಣಗಳು ಸಾತ್ವಿಕ ಪುರಾಣಗಳು ಎಂದೆನಿಸಿದೆ. ರಾಜಸ ಪುರಾಣಗಳು ಯಾವುದು ಅಂದರೆ ಬ್ರಹ್ಮಾಂಡಂ ಬ್ರಹ್ಮವೈವರ್ಥಂ ಮಾರ್ಕಂಡೇಯಂ ತಥೈವ ಚ ಭವಿಷ್ಯದ್ವಾಮನಂ ಬ್ರಾಹ್ಮಣಂ ರಾಜಸಾನೇನೆ ಬೋಧಮೇ. ರಾಜಸ ಪುರಾಣಗಳು ಸಹ 6 ಯಾವುದು? ಬ್ರಹ್ಮಾಂಡ ಪುರಾಣ 12,000 ಶ್ಲೋಕಗಳು, ಮಾರ್ಕಂಡೇಯ ಪುರಾಣ 9,000 ಶ್ಲೋಕಗಳು, ವಾಮನ ಪುರಾಣ 10,000 ಶ್ಲೋಕಗಳು, ಬ್ರಹ್ಮವೈವರ್ತ ಪುರಾಣ 18,000 ಶ್ಲೋಕಗಳು, ಭವಿಷ್ಯತ್ ಪುರಾಣ 14,000 ಶ್ಲೋಕಗಳು, ಬ್ರಹ್ಮ ಪುರಾಣ 10,000 ಶ್ಲೋಕಗಳಿಂದ ಕೂಡಿದುದಾಗಿದೆ. ಮತ್ತು ತಾಮಸ ಪುರಾಣಗಳು ಯಾವುದು ಅಂದರೆ ಮಾಸ್ತ್ಯಂ ಕೌರ್ವಂ ತಥಾ ಲಿಂಗಂ ಶೈವಂ ಕಾಂದಂ ತಥೈವ ಚ ಆಗ್ನೇಯಂ ಷಡೇತಾನಿ ತಾಮಸಾನಿ ನಿಬೋಧಮೇ. ತಾಮಸ ಪುರಾಣಗಳು ಅಂತ ಹೆಸರಿಸಿದ್ದ ಮತ್ಸ್ಯ ಪುರಾಣ 25,000 ಶ್ಲೋಕಗಳು,
ಲಿಂಗ ಪುರಾಣ 11,000 ಶ್ಲೋಕಗಳು, ಸ್ಕಂದ ಪುರಾಣ 81,000 ಶ್ಲೋಕಗಳು, ಕೂರ್ಮ ಪುರಾಣ 17,000 ಶ್ಲೋಕಗಳು, ಶಿವಪುರಾಣ 24,000 ಶ್ಲೋಕಗಳು, ಅಗ್ನಿ ಪುರಾಣ 15,000 ಶ್ಲೋಕಗಳು. ಹೀಗೆ 3 ರೀತಿಯಾಗಿ ಹೇಳಿರ್ತಕ್ಕಂಥ 3 ವಿಧವಾದ ಪುರಾಣಗಳು ವೇದವ್ಯಾಸರಿಂದ ರಚಿಸಲ್ಪಟ್ಟಿದ್ದ. ಹೀಗೆ ತಾಮಸ ಪುರಾಣಗಳು 1,64,000 ಶ್ಲೋಕಗಳು, ರಾಜಸ ಪುರಾಣ 72,000 ಶ್ಲೋಕಗಳು ಮತ್ತು ತಾಮಸ ಪುರಾಣ 1,62,000 ಶ್ಲೋಕಗಳು. ಒಟ್ಟು ಎಷ್ಟಾಗತ್ತೆ? 4,00,000 ಶ್ಲೋಕಗಳು. ಈಗ ನಾವು ವೇದವ್ಯಾಸರನ್ನು ತಿಳಿಯಲು, ಭಗವಂತನನ್ನು ತಿಳಿಯಲು ವೇದವ್ಯಾಸರು ರಚಿಸಿಕೊಟ್ಟ ಶ್ಲೋಕಗಳು ಎಷ್ಟು? 4,00,000 ಶ್ಲೋಕಗಳು. 4,00,000 ಶ್ಲೋಕಗಳೇ 18 ಪುರಾಣಗಳು. ಈಗ ಸಾತ್ವಿಕರ ಸಂಖ್ಯೆ ಹೆಚ್ಚು, ತಾಮಸರ ಸಂಖ್ಯೆ ಹೆಚ್ಚು ಎಂಬತಕ್ಕಂಥ ನಾವು ಈ ಶ್ಲೋಕದಿಂದ ತಿಳಿಬಹುದು. ಸಾತ್ವಿಕರಿಗೆ 1,64,000 ಶ್ಲೋಕಗಳಿದೆ, ತಾಮಸರಿಗೆ 1,62,000 ಶ್ಲೋಕಗಳಿದೆ, ರಾಜಸರಿಗೆ 72,000 ಶ್ಲೋಕಗಳಿದೆ. ಇದರಿಂದಲೂ ಸಹ ನಾವು ಏನು ತಿಳಿಯಬಹುದು? ಲೋಕದಲ್ಲಿ 3 ಗುಣದಿಂದ ಮಿಶ್ರಿತವಾದ ಜೀವರು ಎಲ್ಲ ಕಾಲಕ್ಕೂ ಇದ್ದೇ ಇರುತ್ತಾರೆ. ಅವರಿಗೆ ರುಚಿಸವಾಗತಕ್ಕಂಥ ಪುರಾಣ ಗ್ರಂಥಗಳು ಅಂದರೆ ಅವರ ವ್ಯವಹಾರ ಜ್ಞಾನಗಳು, ಅಂದರೆ ಅವರ ಜೀವನಚರ್ಯಗಳು ಪುರಾಣದಲ್ಲಿ ಉಕ್ತವಾಗಿರುವಂತೆ ವಿವಿಧ ರೀತಿಯಲ್ಲಿ ವಿವಿಧ ದೇಶದಲ್ಲಿ ಇದ್ದೇ ಇರುತ್ತದೆ ಎಂಬತಕ್ಕಂಥ ಅದನ್ನು ನಾವು ಒಂದೇ ಕಡೆ ಕುಳಿತು ನೋಡಬೇಕು ಅಂದರೆ 4,00,000 ಶ್ಲೋಕಗಳನ್ನು ನಾವು ಓದಿದಾಗ ಅರ್ಥವಾಗುತ್ತದೆ ಎಂಬುದು ಮುಖ್ಯ ತಾತ್ಪರ್ಯ. ಇದರಿಂದ ನಮಗೇನು ಪ್ರಯೋಜನ ಅಂದರೆ, ಇಲ್ಲಿ 4,00,000 ಶ್ಲೋಕಗಳಲ್ಲಿ ಪ್ರತಿಯೊಂದು ಶ್ಲೋಕವು 32 ಅಕ್ಷರಗಳಿಂದ ಕೂಡಿರೋದ್ರಿಂದ ಅಷ್ಟು ಅಕ್ಷರಗಳಿಂದ ಇರತಕ್ಕಂಥವನು ಭಗವಂತ, ಅವನು ಪುರುಷೋತ್ತಮ, ಪುರಾಣ ಪುರುಷೋತ್ತಮ. ಆದ್ದರಿಂದ ಈ ಪುರಾಣಗಳ ನಾಮದೇ ಏನಿದೆ ಅದು ಕ್ರಿಯಾರೂಪವಾಗಿಯೂ ಇದೆ, ಗುಣರೂಪವಾಗಿಯೂ ಇರುತ್ತದೆ. ಪ್ರತಿಯೊಬ್ಬ ಮೋಕ್ಷಜೀವಿಯು ತನಗಾಗಿ ಒಂದು ಭಾಗವತವನ್ನು ಕೇಳಲೇಬೇಕು. ಎಲ್ಲರೂ ಪರೀಕ್ಷಿತರಾಗಬೇಕು. ತಮ್ಮ ಬಿಂಬನವಣೆ ಇತರ ರೂಪಕ್ರಿಯೆಗಳನ್ನು ತಿಳಿದುಕೊಳ್ಳಬೇಕು. ಇಲ್ಲಿ ಪುರಾಣ ಎಂಬುದು ದೆಹಲಿ ನ್ಯಾಯದಂತೆ ಹೊಸ್ತಿಲಲ್ಲಿ ಇಟ್ಟಿದ್ದಾರೆ. ಇದು ಉಭಯ ಪಾರ್ಶ್ವದಲ್ಲಿ ಪ್ರಕಾಶಿಸುತ್ತದೆ. 1ರಿಂದ 180ಕ್ಕೆ ಮಧ್ಯೆ 90 ಆಗುವುದು. ಅದನ್ನು 80ರಿಂದ 90ರವರೆಗೂ ದಶರೀತ್ಯ ತಿಳಿದುಕೊಳ್ಳಬೇಕು. ಆಗ ಅರಿವಾಗುವುದು. ಎಲ್ಲ ಪುರಾಣದ ಸಾರವನ್ನೇ ದಾಸರು 1ರಿಂದ ಮಧ್ಯದ ತನಕ ತಿಳಿಸಿ ಅದರ ಸೂಚನೆಯನ್ನು ಪುರಾಣ ಪುರುಷೋತ್ತಮ ಹೊಂದಿದ್ದಾರೆ ಎಂದರ್ಥ. ಇಲ್ಲಿ 4,00,000 ಶ್ಲೋಕಗಳು ಶ್ರೀ ವೇದವ್ಯಾಸ ದೇವರ ನಾಮಾವಳಿಯೇ ಆಗಿರುತ್ತದೆ. ಅದು ಅವರ ರೂಪವೂ ಆಗಿರುತ್ತದೆ. ಹಾಗೂ ಎಲ್ಲ ಪುರಾಣದಲ್ಲಿ ನಡೆದ ಘಟನೆಗಳು ಅದು ಸಾರಥಿಯಾಗಿರುತ್ತಾರೆ. ಇವೆಲ್ಲದರ ಪರಿಣಾಮ ಪುರಾಣ ಪುರುಷೋತ್ತಮ. ಪುರಾಣಗಳಲ್ಲಿ ಅನೇಕ ಜೀವರು ಅವರ ಇತಿಹಾಸ ಬರುತ್ತೆ. ಎಲ್ಲ ಪುರಾಣ ಅರ್ಥತಃ ನಿತ್ಯ, ಯಾವ ಪುರಾಣಕ್ಕೂ ಹುಟ್ಟಿದ ದಿನ ಅಂತಿಲ್ಲ. ಎಲ್ಲ ಕಾಲಕ್ಕೂ ಅನ್ವಯಿಸುವುದರಿಂದ ಎಲ್ಲ ಕಾಲಕ್ಕೆ ಸೇರಿದಾಗಿದೆ ಎಂದು ತಿಳಿಯಬೇಕು. ಎಲ್ಲ ಪುರಾಣಕ್ಕೂ ನಾಯಕ ಎಂಬ ಭಗವಂತ ಮಾತ್ರ. ಅವನ ಅನೇಕ ನಾಮಗಳು ಪುರಾಣದಲ್ಲಿ ಉಲ್ಲೇಖ ಇರುತ್ತದೆ. ಪುರಾಣಗಳ ಉದ್ದಗಲಕ್ಕೆ ಭಗವಂತನೇ ಪ್ರಧಾನವಾದ್ದರಿಂದಲೂ ದಾಸರು ಪುರಾಣ ಪುರುಷೋತ್ತಮ ಎಂದು ಪರಿಚಯಿಸಿದ್ದಾರೆ. ದೇವರ ಲಕ್ಷಣ ಹಾಗೂ ರೂಪಗಳ ಚಿಂತನೆ ಮಾಡಿದ ಉಪಾಸಕರ ಪರಿಚಯ ಭಗವಂತನ ಪ್ರಸಾದದಿಂದಲೇ ಮೋಕ್ಷ ಬಡಿಸುವುದು. ಇದು ನಿಶ್ಚಿತವಾದ ಸಂದೇಶ. ಮೋಕ್ಷಕ್ಕಾಗಿ ವಿಷ್ಣು ಪ್ರೀತಿ ಬೇಕಾದರೆ, ವಿಷ್ಣು ಪ್ರೀತಿ ಗಳಿಸಬೇಕಾದರೆ ವಿಷ್ಣು ಭಕ್ತರಲ್ಲಿಯ ಅನುಗ್ರಹ ಸಂಪಾದಿಸಬೇಕು. ಇವರ ಅನುಗ್ರಹಕ್ಕಾಗಿ ಮೊದಲು ಆ ಪುರಾಣಗಳನ್ನು ಪರಿಚಯಿಸಿದ್ದಾರೆ. ಈಗ ನಾವು 18 ಪುರಾಣಗಳನ್ನು ಅತಿ ಸೂಕ್ಷ್ಮವಾಗಿ ಭಗವಂತನ ಹೇಗೆ ಪ್ರಾಧಾನ್ಯತೆಯನ್ನು ಹೇಳಿದ್ದಾರೆ
ಪ್ರತಿಯೊಂದು ಪುರಾಣದಲ್ಲಿರ್ತಕ್ಕಂಥ ಅತೀ ಮಹತ್ವದ ವಿಶೇಷ ಅಂಶಗಳು ಏನಿದೆ ಎಂಬುದನ್ನು ಮುಂದಿನ ಉಪನ್ಯಾಸಗಳಲ್ಲಿ ಚಿಂತಿಸಿ ಭಗವಂತನ ಗುಣಗಳನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡೋಣ. ಇಂತಹ ವಿಶೇಷ ಸಂಗತಿಯನ್ನು ಒದಗಿಸುವ ಶ್ರೀ ಪುರಂದರದಾಸರಿಗೆ, ಅವರ ಅಂತರ್ಯಾಮಿ ಪುರಂದರ ವಿಠಲ ಇವರ ವಿಶೇಷ ಅನುಗ್ರಹದಿಂದ, ನಮ್ಮ ಮಾತಾಪತಿಗಳ ಅನುಗ್ರಹದಿಂದ, ಗುರು ಹಿರಿಯರ ಅನುಗ್ರಹದಿಂದ, ತತ್ವಾಭಿಮಾನಿ ದೇವತೆಗಳ ಗುರು ಹಿರಿಯರ ಅನುಗ್ರಹದಿಂದ, ಭಾರತೀ ಪತಿಯ ಶ್ರೀ ವಾಯುದೇವರ ಅನುಗ್ರಹದಿಂದ, ಇವರೆಲ್ಲರ ಮೇಲೆ ಇರತಕ್ಕಂಥ ಲಕ್ಷ್ಮೀನಾರಾಯಣ ಮುಖ್ಯ ಪ್ರಸಾದ ರೂಪ ಅನುಗ್ರಹದಿಂದ ನಮಗೆ ಪುರಾಣಗಳು ತಿಳಿಯುವಂತಾಗಲಿ, ಪುರಾಣದಿಂದ ಪುರಾಣ ಪುರುಷೋತ್ತಮನನ್ನು ಕಾಣುವಂತಾಗಲಿ. ಆದ್ದರಿಂದ ಶ್ರಮವಹಿಸಿ 18 ಪುರಾಣವನ್ನು ನಾಮಸಹಿತ, ಗುಣಸಹಿತ, ಲಕ್ಷಣ ಸಹಿತ ಭಗವಂತನ ಆರಾಧಿಸುವ ಮಾರ್ಗ ನಮಗೆ ಒದಗಿಸಲಿ ಅಂತ ಪ್ರಾರ್ಥಿಸುತ್ತಾ, ಇವರೆಲ್ಲರಿಗೂ ನಾವು ಭೂಯಿಷ್ಟಾಂತೆ ನಮ ಮುಕ್ತಿ ವಿಧೇಯಮಾಗಿದೆ ಹೇಳಿ ವಿನಂತಿಸೋಣ. ಇನ್ನು ಮುಂದೆ ಅತಿ ಸಂಕ್ಷೇಪವಾಗಿ 18 ಪುರಾಣಗಳು ಮತ್ತು ಉಪಪುರಾಣಗಳಿಗೆ ಕಿಂಚಿತ್ ಪ್ರಮೇಯಗಳನ್ನು ನಾವು ತಿಳಿದುಕೊಳ್ಳೋಣ. ತನ್ಮೂಲಕ ಪುರುಷೋತ್ತಮನನ್ನು ನಾವು ಆರಾಧಿಸುವ ವಿಶಿಷ್ಟ ಬಗೆಯಾಗಿದೆ. ಅದನ್ನು ಶ್ರೀ ಪುರಂದರದಾಸರೇ ಮಾಡಿಸಬೇಕು. ಅವರನ್ನೇ ಅನನ್ಯ ರಕ್ಷಿತ ಅಂತ ಹೇಳಿ ಅವರನ್ನು ಶರಣಾಗತರಾಗೋಣ. ಅವರು ತಿಳಿಸಿದ್ದನ್ನು ನಾವು ಕೇಳಿ ತಿಳಿಯೋಣ, ಅದರಿಂದ ಉದ್ಧಾರವಾಗೋಣ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಹರಿ